ಜಗತ್ ಬಂದಿದ್ದಾರಾ? ಎಲ್ರಿಗೂ ನಮಸ್ಕಾರ. ಏನು ಇವತ್ತು ಮುಳಬಾಲ್ ಕೃಷಿ ಉತ್ಪನ್ನ ಮಾರುಕಟ್ಟೆ ಹೆಣ್ಣು ಒಡ್ಡಲ್ಲಿ ಟೊಮೊಟೊ ಮಾರ್ಕೆಟು ಮಂಡಿ ಮಾಲೀಕರು ಮತ್ತು ರೈತ ಬಾಂಧವರು ಮತ್ತು ಕಾರ್ಮಿಕರಿಂದ ನಾಗೇಂದ್ರ ಬಾಬು ಕುಮಾರ್ IAS ರವರಿಗೆ ಸನ್ಮಾನ ಸಮಾರಂಭ ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ನಿಮ್ಮ ಎಲ್ಲರ ನೆಚ್ಚಿನ IAS ಅಧಿಕಾರಿಯಾದ ನಾಗೇಂದ್ರ ಬಾಬು ಕುಮಾರ್ ಅವರಿಗೆ ಸ್ವಾಗತನ ಕೊಡ್ತಾ ಇದ್ವಿ. ಅನ್ನಕ್ಕೆ ಅದೇ ರೀತಿ ನಮ್ಮ ಮಾರ್ಕೆಟಿನ ಅಧ್ಯಕ್ಷರಾದ TVS ವೆಂಕಟರಾಮನವರು ಬಂದಿದ್ದಾರೆ, ಅವ್ರಿಗೂ ಸಹ ಸ್ವಾಗತನ ಕೊಡ್ತಾ ಇದ್ವಿ. ಅದೇ ರೀತಿ ನಮ್ಮ ನಾಗೇಂದ್ರ ಬಾಬು ಕುಮಾರ್ ಅವರ ತಂದೆಯವರು ಬಂದಿದ್ದಾರೆ, ನಾರಾಯಣನ್ ಅವರು, ಅವ್ರು ಕೂಡ ಸಹ ಸ್ವಾಗತನ ಕೊಡ್ತಾ ಇದ್ದೀವಿ. ಅದೇ ರೀತಿ SLA ಶ್ರೀನಿವಾಸನ್ ಅವರು ಬಂದಿದ್ದಾರೆ, ಅವ್ರಿಗೂ ಸಹ ಸ್ವಾಗತನ ಕೊಡ್ತಾ ಇದ್ವಿ. ಅದೇ ರೀತಿ ನಮ್ಮ PTR ರಾಜನ್ ಅವರು ಬಂದಿದ್ದಾರೆ, ಅವ್ರಿಗೂ ಸಹ ಸ್ವಾಗತನ ಕೊಡ್ತಾ ಇದ್ವಿ. ಅದೇ ರೀತಿ ನಮ್ಮ ಕಾರ್ಯದರ್ಶಿಯಾದ KS ಪ್ರಭಾಕರ್ ಅವರು ಬಂದಿದ್ದಾರೆ, ಅವ್ರಿಗೂ ಸಹ ಸ್ವಾಗತನ ಕೊಡ್ತೀವಿ. ಅದೇ ರೀತಿ ನಮ್ಮ DVC ಚಂದ್ರಶೇಖರ್ ಬಂದಿದ್ದಾರೆ, ಅವ್ರಿಗೂ ಸಹ ಸ್ವಾಗತ ಕೊಡ್ತೀವಿ. ಅದೇ ರೀತಿ ನಮ್ಮ CMV ವೀರಭದ್ರ ಅವರು ಬಂದಿದ್ದಾರೆ, ಅವ್ರಿಗೂ ಸಹ ಸ್ವಾಗತನ ಕೊಡ್ತಾ ಇದ್ವಿ. ಅದೇ ರೀತಿ SVR ರಾಮಚಂದ್ರ ಅವರು ಬಂದಿದ್ದಾರೆ, ಅವ್ರಿಗೂ ಸಹ ಕೊಡ್ತಾರೆ. ನಮ್ಮ ಮುಂದೆ ಇರುವ ಎಲ್ಲಾ ಮಂಡಿ ಮಾಲೀಕರು ಹಾಗೂ ರೈತ ಬಾಂಧವರು ಮತ್ತು ಕಾರ್ಮಿಕರು ಮತ್ತು ವ್ಯಾಪಾರಸ್ಥರು ಎಲ್ಲರೂ ಬಂದಿದ್ದಾರೆ, ಅವ್ರಿಗೂ ಸಹ ಸ್ವಾಗತನ ಕೋರ್ತಾ ಈ ಕಾರ್ಯಕ್ರಮನ ಉದ್ಘಾಟನೆ ಮಾಡಲು ಗಿಡಕ್ಕೆ ನೀರು ಹಾಕಿದ ಮುಖಾಂತರ ಒಂದು ಸಮಾರಂಭ ಚಾಲನೆ ಮಾಡ್ತಾ ಇದ್ದೀವಿ. ನಾನಾ ಅವ್ರ ಬಗ್ಗೆ ಹೇಳಿ, ಅವ್ರ ಬಗ್ಗೆ ಆಮೇಲೆ ಲಾಸ್ಟ್ ಸನ್ಮಾನ ಹೇಳ್ಬಿಟ್ಟು ಮತ್ತೆ ಸನ್ಮಾನ ಮಾಡಿ. ಈಗ ನಿಮ್ಮ ನೆಚ್ಚಿನ IAS ಅಧಿಕಾರ ನಾಗೇಂದ್ರ ಬಾಬು ಕುಮಾರ್ ಅವರು ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಮಾರ್ಕೆಟಿಂದ ರೈತ ಬಾಂಧವರು ಮತ್ತು ಮಂಡಿ ಮಾಲೀಕರು ಮತ್ತು ಕಾರ್ಮಿಕರಿಂದ ಒಂದು ಸನ್ಮಾನ ಕಾರ್ಯಕ್ರಮ ಇಟ್ಕೋಬೇಕು ಅಂತೇಳಿ ನಾವು ಬಹಳ ದಿನದಿಂದ ನಮಗೆ ಒಂದು ನಾಗೇಂದ್ರ ಬಾಬು ಕುಮಾರ್ ಅವರ ತಂದೆಯನ್ನು ಕೇಳಿದಾಗ ಡೆಲ್ಲಿಯಲ್ಲಿ ಸ್ವಲ್ಪ ಇದಿದೆ, ಬೆಂಗಳೂರಲ್ಲಿದೆ, ಆದಷ್ಟು ನಾನು ರೈತರಕ್ಕೋಸ್ಕರ ಬರ್ತೀವಿ, ಅದು ಬರಲೇಬೇಕು ಅಂತೇಳಿ ಕೇಳಿದಾಗ ಒಪ್ಕೊಂಡು ನಾವು ಬರ್ತೀವಿ, ರೈತರ ಬಗ್ಗೆ ನಾವು ನಮ್ಮ ಅಧಿಕಾರಿಗಳು ನಮ್ಮ ಕಡೆ ತಿಳಿಸ್ಬೇಕು ಯಾವ ಥರ ಅಂತೇಳಿ ನಾವು ಕರೆದಾಗ ಬಂದಿದ್ದಾರೆ. ಅವ್ರಿಗೂ ನಮ್ಮೆಲ್ಲರ ಅಭಿನಂದನೆಗಳು ಸಲ್ಲಿಸ್ತೀವಿ. ಅದೇ ರೀತಿ ನಾಗೇಂದ್ರ ಬಾಬು ಬಗ್ಗೆ ಹೇಳ್ಬೇಕಂದ್ರೆ ನಾನು ಸುಮಾರು ತಾಲೂಕಿನ ಎಲ್ಲಾ ಕಡೆನೂ ಹೋಗಿದ್ದೀನಿ. ನಾವು ಜೊತೆಯಲ್ಲಿ ಸನ್ಮಾನ ಕಾರ್ಯಕ್ರಮಗಳಿಗೆ ಎಲ್ಲಾ ಕಡೆನೂ ಹೋಗಿದ್ರು. ಎಲ್ಲಿ ಹೋದ್ರೂ ಒಳ್ಳೆ ಸ್ವಾಗತ ಮಾಡ್ತಾ ಇದಾರೆ. ಒಳ್ಳೆ ಒಂದು ನಮ್ಮ ಮುಳಬಾಲ್ ತಾಲೂಕಿಗೆ ಒಳ್ಳೆ ಒಂದು ಹೆಸರು ತಂದು ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಎಲ್ಲಿ ಹೋದ್ರೆ ನಮ್ಮ ಸ್ಕೂಲ್ ಆಗ್ಲಿ, ಒಂದು ಹಾಲು ಕ್ಯಾಂಪ್ ಆಗ್ಲಿ, ಎಲ್ಲಾ ಕಡೆನೂ ಇದು ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಅದನ್ನ ನಾವು ನಮ್ಮ ಮಾರ್ಕೆಟ್ ಅಲ್ಲಿ ರೈತ ಬಾಂಧವರು ಇರೋದು ಅಂತ ಕಡೆ ಇಟ್ಕೊಂಡ್ರೆ ನಮಗೂ ಗೊತ್ತಾಗತ್ತೆ. ನಮ್ಮ ರೈತ ಕುಟುಂಬದಲ್ಲಿ ಹುಟ್ಟಿ ಇವತ್ತು ಇಷ್ಟು ಬೆಳೆದಿದ್ದಾರೆ ಅಂದ್ರೆ ನಮ್ಮ ಡಿಸ್ಟಿಕ್ ಅಲ್ಲೇ IAS ಅಧಿಕಾರಿ ಫಸ್ಟ್ ಆಗಿರೋದು ಅಂದ್ರೆ ನಮ್ಮ ನಾಗೇಂದ್ರ ಬಾಬು ಅವರು. ಯಾಕಂದ್ರೆ ಇವತ್ತು ನಾನು ಹೋಗಿ ಆ ಕಾರ್ಯಕ್ರಮ ನೋಡಿದ್ದೀನಿ, ನನ್ನ ಮಕ್ಳು ಬಂದು ಹೇಳಿದ್ದೀನಿ, ಈ ತರ ರೈತ ಕುಟುಂಬದಲ್ಲಿ ಹುಟ್ಟಿ ಇಂಥ ದೊಡ್ಡ ಒಂದು ಅಧಿಕಾರಿ ಆಗಿದ್ದಾರೆ, ನೀವು ಅದೇ ತರ ಓದ್ಬೇಕು, ನೀವು ಅಂತ ಒಂದು ಅಧಿಕಾರನ ವಹಿಸ್ಬೇಕು ಅಂತ ಹೇಳಿದೆ. ಆದ್ರೆ ನನ್ಗೊಂದು ಅರ್ಥ ಆಯ್ತು, ಇಲ್ಲಿ ಮಾರ್ಕೆಟ್ ಅಲ್ಲಿ ಕೂಡ ಒಂದು ಪ್ರೋಗ್ರಾಮ್ ಇಟ್ಕೊಂಡ್ರೆ ಎಲ್ಲಾ ರೈತ ಬಾಂಧವರಿಗೆ ಗೊತ್ತಾಗತ್ತೆ, ರೈತ ಬಾಂಧವರ ಮಕ್ಕಳಿಗೆ ಎಲ್ರಿಗೂ ತಿಳಿಸ್ತಾರೆ. ಇಂಥ ಒಂದು ನಮ್ಮ ನಾಗೇಂದ್ರ ಬಾಬು ಅಂತ ಇಂಥ ಉತ್ತಮವಾದ ಒಂದು ಇದು ಅಧಿಕಾರನ ಮಾಡಿದ್ದಾರೆ ಅಂದ್ರೆ ಅದು ನಮ್ಮ ರೈತ ಬಾಂಧವರಿಗೆ ಗೊತ್ತಾಗ್ಬೇಕು ಅಂತ ಹೇಳಿ ನಾವು ಇವತ್ತು ಅವ್ರನ್ನ ಇಲ್ಲಿ ಕರೆಸಿದ್ದಕ್ಕೆ ಒಂದು ಇದಾಯ್ತು. ಯಾಕಂದ್ರೆ ನಮ್ಮ ನಾರಾಯಣನ್ ಅವರು ನಿಜವಾಗ್ಲೂ ಹೇಳ್ಬೇಕಂದ್ರೆ ಒಂದು 4-5 ಮಾತು ಹೇಳಿದ್ರೆ ನನ್ಗೆ ಒಂಥರ ಇದಾಗತ್ತೆ. ಯಾಕಂದ್ರೆ ಒಂದು ನಾರಾಯಣನಾಗ ಒಂದು ಹೆಲ್ತ್ ಪ್ರಾಬ್ಲಮ್ ಆಗಿದ್ರು ನಾನು ಪರವಾಗಿಲ್ಲಪ್ಪ, ನೀನು ಎಜುಕೇಶನ್ ಮಾಡು, ನಿಮ್ಮ ಮಮ್ಮಿನ ಕರ್ಕೊಂಡೋಗಿ ನಿಮ್ ಜೊತೆಲಿ ಇಟ್ಕೊಂಡು ನೀನು ಚೆನ್ನಾಗಿ ಎಜುಕೇಶನ್ ಮಾಡ್ಬೇಕು, ನೀನು ಒಳ್ಳೆ ಅಧಿಕಾರ ಆಗ್ಬೇಕು ಅಂತೇಳಿ
ಅವರು ಕಲಿಸಿದ್ದಾರೆ. ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇದ್ರೂ ಮಗನ ಕಲಿಸಿ, ಅಕ್ಕ ಅವ್ರನ್ನ ಕಲಿಸಿ ಅಲ್ಲಿ ಇಲ್ಸಿ ಅಲ್ಲೇ ಇಟ್ಟು ಇವತ್ತು ಇಷ್ಟು ಎತ್ತಕ್ಕೆ ಬೆಳೆದಿದ್ದಾರೆ ಅಂದ್ರೆ ಅವ್ರಿಗೆ ಇವತ್ತು ಅನ್ಸತ್ತೆ ನನ್ನ ಮಗನ್ ಇಷ್ಟು ಹತ್ರ ಬೆಳೆದು ಅಷ್ಟು ಅಧಿಕಾರ ಮಾಡಿದಾಗ ನಿಮ್ಗೆ ಯಾವುದೇ ಒಂದು ಇವತ್ತು ಹೆಲ್ತ್ ಪ್ರಾಬ್ಲಮ್ ಇಲ್ಲ ಅಂತ ಅನ್ಸುತ್ತೆ. ಯಾಕಂದ್ರೆ ಇವತ್ತು ನನ್ನ ಮಗ ಇಷ್ಟು ನನ್ನ ತಾಲೂಕಲ್ಲಿ, ನನ್ನ ಡಿಸ್ಟಿಕ್ ಅಲ್ಲಿ, ನಮ್ಮ ಸ್ಟೇಟ್ ಅಲ್ಲಿ, ಭಾರತ ದೇಶದಲ್ಲೇ ಇಷ್ಟು ಎತ್ತರ ಬೆಳೆದಿದ್ದಾರೆ ಅಂದ್ರೆ ಅವ್ರಿಗೆ ಖುಷಿ ಆಗತ್ತೆ. ಎಲ್ಲಾ ಕಡೆನೂ ಕರೆದು ಸಮಾರಂಭ ಮಾಡ್ತಾ ಇದಾರೆ. ಅವರು ಕೂಡ ಸಹ ನಮ್ಮ ರೈತರ ಬಗ್ಗೆ ಹೇಳ್ಬೇಕು. ರೈತರು ಯಾವ ತರ ನಮ್ಗೆ ಒಂದು ಇನ್ನೊಂದು ಏನಂದ್ರೆ ನಮ್ಮ ರೈತರ ಬಗ್ಗೆನೆ ಅವರು ಅಧಿಕಾರ ವಹಿಸಿಕೊಂಡಾಗ ಹೆಚ್ಚಿನ ರೀತಿಯಲ್ಲಿ ರೈತರಿಗೋಸ್ಕರ ನೀವು ನಮ್ಗೆ ಸಾಥ್ ಕೊಡ್ಬೇಕು. ಯಾಕಂದ್ರೆ ಎಲ್ಲೇ ಇದ್ರೂ ರೈತರ ಬಗ್ಗೆ ನೀವು ಇದು ಕೊಡ್ಬೇಕು. ಆದಷ್ಟು ನಮ್ಮ ಕೋಲಾರ ಡಿಸ್ಟ್ರಿಕ್ಟ್ ಬಂದ್ರೆ ಇನ್ನೂ ಒಳ್ಳೇದಾಗತ್ತೆ. ಆದ್ರೂ ನೀವು ಎಲ್ಲಿದ್ರೂ ಸಹ ರೈತರಿದೆ ನಾವು ರೈತರು ಬೆಳೆಯೋ ಬೆಳೆಗಳನ್ನು ರೇಟ್ ಇಲ್ದಿರ ಎಷ್ಟು ಇವತ್ತು ಬೆಳೆದಿರ್ತಾರೆ, ನಾಳೆ ಅವ್ರ ರೇಟ್ ಇರಲ್ಲ ಅಂತ ಪ್ರಾಬ್ಲಮ್ ಆಗಿ ಇನ್ನೊಂದ್ಸಲಿ ಮಾಡೋ ಕೂಡ ರೇಟ್ ಇರಲ್ಲ ಅಂತ ಟೈಮಲ್ಲಿ ಕೂಡ ರೈತರು ಮಾಡ್ತಾನೆ ಇರ್ತಾರೆ. ಇಷ್ಟಿದ್ರೂ ನಮ್ಗೆ ಯಾವುದೇ ಒಂದು ಸರ್ಕಾರ ಆಗ್ಲಿ ಒಂದು ಇದಾಗ್ಲಿ ಬೆಂಬಲ ಬೆಲೆ ಗೋಹಿಲ್ಲ. ಅದು ಒಂದು ಅಧಿಕಾರಿಗಳಿಂದ ಆಗ್ಬಹುದು ಅಂತ ನಾವು ನಂಬಿಕೆ ಇಟ್ಕೊಂಡಿದೀವಿ. ಆ ಅಧಿಕಾರಿಗಳಿಂದಾನೇ ನಾವು ಈ ತರ ರೈತರನ್ನ ಇದು ಮಾಡ್ಬೋದು. ಅದಕ್ಕೋಸ್ಕರ ನಿಮ್ಮಂತವ್ರು ನಮ್ಗೆ ಇರ್ಬೇಕು, ನಿಮ್ಮಂತವ್ರ ಅಧಿಕಾರಿಗಳು ಬೇಕು. ನಿಮ್ಮ ಅಧಿಕಾರಿಗಳಿಂದಾನೇ ನಮ್ಮ ರೈತರಿಗೆ ಒಳ್ಳೇದಾಗತ್ತೆ. ಎಲ್ಲಾ ನಮ್ಮ ರೈತರಿಗೆ ನಿಮ್ಮಂತ ಒಂದು ಸೇವೆ ಇರಬೇಕು. ನೀವು ಎಲ್ಲಿದ್ರೂ ಸಹ ನಮ್ಮ ರೈತರಿಗೆ ಒಂದು ಒಳ್ಳೆ ಕೆಲಸ ಮಾಡ್ಕೊಡ್ತೀರ ಅಂತೇಳಿ ನಮ್ಗೆ ನಂಬಿಕೆ ಇದೆ. ನೀವು ಮಾಡ್ತೀರ ಅಂತ ಗೊತ್ತಾಗುತ್ತೆ. ಯಾಕಂದ್ರೆ ನೀವು ರೈತರ ಒಂದು ಮನೆಯಲ್ಲಿ ಹುಟ್ಟಿರೋದು. ರೈತರನ್ನ ನೀವು ಯಾವ ತರ ನೋಡ್ಬೇಕು, ಸಾರ್ವಜನಿಕ ಯಾವ ತರ ನೋಡ್ಬೇಕು, ಎಲ್ಲರನ್ನೂ ಜೊತೆಯಲ್ಲಿ ಕೂರಿಸ್ಕೊಂಡು ಒಳ್ಳೆ ಕೆಲಸಗಳು ಮಾಡ್ತೀರಂತ ನಮ್ಗೆ ನಂಬಿಕೆ ಇದೆ. ಅದೇ ರೀತಿ ನಮ್ಮ ನಾಗೇಂದ್ರ ಬಾಬು ಒಂದು ಇದು ಹೇಳ್ಬೇಕು. ಒಂದು SLC ವರ್ಗೂ ಕೂಡ ಸೀಮೆ ಹಸುವನ್ನ ಉಟ್ಕೊಂಡು ಹೋಗ್ತಾ ಇದ್ರು. ಅಲ್ಲಿ SLC ವರ್ಗೂ ಗೌರ್ಮೆಂಟ್ ಸ್ಕೂಲಲ್ಲೇ ಸರ್ಕಾರಿ ಶಾಲೆಗಳಲ್ಲಿ ಓದ್ತಾ ಇದ್ರು. ಅಂತವ್ರು ಇವತ್ತು ಈ ಬೆಳೆದಿದ್ದಾರೆ ಅಂದ್ರೆ ನಿಜವಾಗ್ಲೂ ಅವ್ರಿಗೆ ನಾವು ಸೆಲ್ಯೂಟ್ ಹೊರಬೇಕು. ಯಾಕಂದ್ರೆ ಇಂತ ಒಂದು ನಮ್ಮ ತಾಲೂಕಾ ಡಿಸ್ಟಿಕ್ ಅಲ್ಲೇ ನಮ್ಮ IAS ಫಸ್ಟ್ ಅಧಿಕಾರಿ ಡೈರೆಕ್ಟ್ ಆಗಿರೋದಂದ್ರೆ ನಮ್ಮ ನಾಗೇಂದ್ರ ಬಾಬು ಕುಮಾರ್ ಅವರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ನೀವು ಎಲ್ಲರೂ ಬಂದು ಇದಕ್ಕೆ ನಮ್ಮ ಸನ್ಮಾನ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ರೈತರು ಮತ್ತು ಕಾರ್ಮಿಕರು ಮತ್ತು ಮಂಡಿ ಮಾಲೀಕರು ಎಂದು ಬಂದು ಅವರಿಗೆ ಒಂದು ಸನ್ಮಾನ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಕ್ಕೆ ನೀವೆಲ್ಲರೂ ಬಂದಿದ್ದಕ್ಕೆ ಎಲ್ರಿಗೂ ನಮಸ್ಕರಿಸ್ತಾ 4 ಮಾತು ಮಾತಾಡಿಸ್ತಾ ಎಲ್ರಿಗೂ ಜೈ ಹಿಂದ್, ಜೈ ಕರ್ನಾಟಕ. ಅದೇ ರೀತಿ ನಮ್ಮ DK ರವಿ ಅವರು ಕೂಡ ಒಳ್ಳೆ ಸಾಹಸ ಮಾಡಿದ್ದಾರೆ. ನಮ್ಮ ಡಿಸ್ಟಿಕ್ಗೆ ಒಳ್ಳೆ ಒಂದು ಹೆಸರು ತಂದು ಕೊಟ್ಟಿದ್ದಾರೆ. ಒಳ್ಳೆ ಹೆಸರು ಕಾರ್ಯಕ್ರಮ ಮಾಡಿದ್ದಾರೆ. ಯಾವುದೇ ಊರಲ್ಲಿ ಹೋದ್ರೂ DK ರವಿ ಅವರು ಅಂತ ಒಂದು ಹೆಸರಿದ್ದಾರೆ. ಒಂದು ಕಾಲೋನಿಗೆ DK ರವಿ ಅಂತ ಒಂದು ಹೆಸರು ಕೂಡ ಇಟ್ಟಿದ್ದಾರೆ. ಒಂದು ಯಾವುದೋ ಒಂದು ರಸ್ತೆ ಕೂಡ DK ರವಿ ಅಂತ ಇಟ್ಟಿದ್ದಾರೆ. ಈ ಊರುಗಳಲ್ಲೇ DK ರವಿ ಅಂತ ಇಟ್ಟಿದ್ದಾರೆ. ಯಾಕಂದ್ರೆ ಅವ್ರು ಮಾಡಿರೋ ಕೆಲಸಗಳು ಒಳ್ಳೆಯ ಕೆಲಸಗಳು, ಯಾವುದೇ ಒಂದು ಕಾರ್ಪೊರೇಷನ್ ಇಲ್ದಿರ, ಯಾವುದೇ ಒಂದು ಪ್ರಾಬ್ಲಮ್ ಇಲ್ದಿರ ರೈತರು ನಮ್ಮ ಸಾರ್ವಜನಿಕರು ಡೈರೆಕ್ಟ್ ಆಗಿ ಮಾತಾಡ್ಬೋದು. ಯಾವುದೇ ಒಂದು ತೊಂದರೆ ಇದೆ ನಾನು ಇದ್ದೀನಿ ಅಂತ ಹೇಳಿ ಎಲ್ಲಾ ಡಿಸ್ಟಿಕ್ ಅಲ್ಲಿ ಒಂದು DK ರವಿ ಅಂದ್ರೆ ಒಂದು ಯಾವ ತರ ನೋಡ್ಕೊಂತಾ ಇದ್ದಂದ್ರೆ ಯಾವುದೇ ಒಂದು ಪ್ರಾಬ್ಲಮ್ ಇಮಿಡಿಯೇಟ್ಲಿ ಬಂದು ಅದನ್ನ ಸಾಲ್ವ್ ಮಾಡ್ತಾ ಇದ್ರು. ಯಾವುದೋ ಒಂಥರ ಇವತ್ತು ರೈತರದ್ದು ಒಂದ್ಸಲಿ ಬೆಂಬಲ ಬೆಲೆ ಇದು ಮಾಡಿದಾಗ, ನಾವಿಲ್ಲಿ ರೋಡ್ ಬಂದ್ ಮಾಡಿದಾಗ ಇಮಿಡಿಯೇಟ್ಲಿ ಬಂದು ನಾನು ಸರ್ಕಾರದಲ್ಲಿ ಮಾತಾಡಿ ನಿಮ್ಗೆ ಏನೇ ಬೇಕಾದ್ರೆ ನಾನು ಮಾಡ್ಕೊಡ್ತೀನಿ ಅಂತ ಹೇಳಿ ಡೈರೆಕ್ಟ್ ಇಲ್ಲಿಗೆ ಬಂದಿದ್ರು. ರೈತರಿಗೋಸ್ಕರ ಬಂದು ಇಲ್ಲಿ ನಿಂತ್ಕೊಂಡು ಮಾರ್ಕೆಟ್ ಹತ್ರ ಮಾತಾಡಿ ಹೇಳಿ ನಮ್ಗೆ ಇಮಿಡಿಯೇಟ್ಲಿ ಕೊಡ್ಬೇಕು ಅಂತ ಹೇಳಿದಕ್ಕೆ ಮಾತಾಡಿದ್ರು. ಅಷ್ಟೇ ಸಾಲ ನಮ್ಗೆ ಬಂದು ಮಾತಾಡಿದ್ರು. ಅದೇ ರೀತಿ ಅವರು ಒಳ್ಳೆ ಒಂದು ಏನಂದ್ರೆ ಅವ್ರಿಗೆ ಒಂದು ಟೈಮ್ ಸಿಕ್ಕಿದಾಗ 1 hour ಕ್ಲಾಸ್ ತಗೊಂತಾ ಇದ್ರು. IAS ಒಂದು ಇದು ಕ್ಲಾಸ್ ತಗೊಂತಾ ಇದ್ರು ಅವ್ರು ಫ್ರೀ ಆಗಿ. ಯಾರು ನಾನು ಹೆಂಗೆ ಬೆಳೆದಿದ್ದೀನೋ ಮಕ್ಕಳು ಹಂಗೆ ಬೆಳಲಿ, ರೈತರ ಮಕ್ಕಳು ಹಂಗೆ ಬೆಳೀಲಿ. ಯಾಕಂದ್ರೆ ನಾವು ಇವತ್ತು ಇಷ್ಟು ಇದಾಗ ಬೆಳೆದು ನಾವು ಇಷ್ಟು ಇದು ಮಾಡಿದೀವಲ್ಲ, ಆ ತರ ಬೆಳೀಲಿ ಅಂತಾರೆ ಒಂದು ಕ್ಲಾಸ್ ತಗೊಂತಾ ಇದ್ರು. ಒಂದು ವಾರಕ್ಕೆ 2 ಸಲ ತಗೊಂತಾ ಇದ್ರು. ಅದು ನಮ್ಗೆ ಗೊತ್ತಾಗಿತ್ತು ಅವಾಗ. ಇವತ್ತು ಒಳ್ಳೆ ಕೆಲಸ ಮಾಡಿದ್ರೆ ಒಂದು ಹೆಸರು ಎತ್ಕೊಂಡು ಹೋಗಿದ್ದಾರೆ. ಕೋಲಾರ ಡಿಸ್ಟಿಕ್ ಅಂದ್ರೆ DK ರವಿ ಅಂತೇಳಿ ಒಳ್ಳೆ ಹೆಸರು ತಂದುಕೊಂಡಿದ್ದಾರೆ. ಅಂತ ಹೆಸರು ನಮ್ಮ ನಾಗೇಂದ್ರ ಬಾಬು ಕುಮಾರ್ ಅವರು ಕೂಡ ಅದೇ ಹೆಸರು ತಗೊಂಡ್ಬರ್ಬೇಕು. ನಮ್ಮ ಸ್ಟೇಟ್ ಅಲ್ಲ, ನಮ್ಮ ಈ ಭಾರತ ದೇಶದಲ್ಲೇ ನೀವು ಅಂತ ಕೆಲಸ ಅಂತ ಒಂದು ಒಳ್ಳೆ ಒಂದು ಇದು ಹೆಸರು ತಗೊಂಡ್ಬಂದ್ರೆ ನಮ್ಗೆ ಅದೇ ಸಾಲ ನಮ್ಮ ತಾಲೂಕಿಗೆ. ಅದೇ ತರ ನಮ್ಮ ನಾರಾಯಣನ್ ಅವರ ತಂದೆ ಅವ್ರಿಗೂ ಸಹ ಒಂದು ಒಳ್ಳೆ ಒಂದು ಖುಷಿ ಆಗತ್ತೆ. ನಿಮ್ಮನ್ನ ನೋಡಿ, ಇಷ್ಟು ರೈತ ಬಾಂಧವರು ನೋಡಿ ಇಷ್ಟು ನಮ್ಮ ಎಲ್ಲರ ಮುಂದೆ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಅಂದ್ರೆ ಆಯ್ಗೂ ಒಂದು ಸಂತೋಷವಾಗುತ್ತೆ. ನಮ್ಮ ಎಲ್ಲ ರೈತ ಬಾಂಧವರಿಗೂ ಖುಷಿ ಆಗ್ತಾ ಇದೆ. ನಮ್ಮ ರೈತ ಬಾಂಧವರಿಗೆ ಎಲ್ಲರೂ ಖುಷಿ ಆಗ್ತಾ ಇದೆ. ಅದಕ್ಕೋಸ್ಕರ ನೀವು ಇದೇ ತರ ನಾವು DK ರವಿ ಮುಖಾಂತರ ಯಾವ ತರ ನೀವು ಮಾಡಿದ್ವು ಅದೇ ತರ ನೀವು ಮಾಡ್ಬೇಕು ಅಂತ ಹೇಳಿ ಈ 4 ಮಾತು ಮುಗಿಸ್ತೀನಿ.